ನಾಡಿನ ನನ್ನ ಎಲ್ಲ ಸಮಸ್ತ ಜನತೆಗೆ ನಾವು ಈ ಒಂದು ಮಾಧ್ಯಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಹಣದ ಕುರಿತಾದ ಒಂದಿಷ್ಟು ಮಾಹಿತಿಯನ್ನು ನಾವು ನಿಮಗೆ ತಿಳಿಸಲು ಹೊರಟಿರುತ್ತೇವೆ. ಕಾರಣ ತಾವುಗಳು ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಬೇಕು. ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿದಾಗ ಮಾತ್ರ ಅನ್ನಭಾಗ್ಯ ಯೋಜನೆಯ ಹಣದ ಬಗೆಗಿನ ಒಂದು ಸಂಪೂರ್ಣವಾದಂತಹ ಮಾಹಿತಿ ಏನಿದೆ ನೋಡಿ ಅದು ನಿಮಗೆ ಸಿಗುತ್ತದೆ. ಒಂದು ವೇಳೆ ನೀವು ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡದೆ ಹೋದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿ ಸಿಗುವುದಿಲ್ಲ. ಹೌದು ಸ್ನೇಹಿತರೆ, ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿದೆ, ಅದು ಯಾವ ದಿನಾಂಕದಂದು ಜಮಾ ಆಗಿದೆ ಎಂಬುದರ ಬಗೆಗಿನ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಲು ಬಂದಿರುತ್ತೇವೆ. ಆದ ಕಾರಣ ತಾವುಗಳು ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಇದೇ ಥರದ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬರ್ ಆಗಿರಿ ಹಾಗೂ ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಅದು ನವೆಂಬರ್ 25ರಂದು ರಾಜ್ಯದ ಎಲ್ಲ ಪಡಿತರ ಚೀಟಿ ಫಲಾನುಭವಿಗಳಿಗೆ ಜಮಾ ಆಗಿರುತ್ತದೆ. ಒಂದು ವೇಳೆ ನಿಮಗೂ ಇನ್ನೂ ಜಮಾ ಆಗಿಲ್ಲವೆಂದರೆ ಇನ್ನೂ 1 ಅಥವಾ 2 ದಿನಗಳಲ್ಲಿ ಸಂಪೂರ್ಣವಾಗಿ ಹಣ ಜಮಾ ಆಗಲಿದೆ ಎಂದು ಆಹಾರ ಮಂತ್ರಿಗಳಾಗಿರುವಂತಹ ಸಚಿವ ಎಚ್ ಮುನಿಯಪ್ಪನವರು ಮಾಹಿತಿಯನ್ನು ನೀಡಿರುತ್ತಾರೆ. ಆದ ಕಾರಣ ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿದೆಯೋ ಅಥವಾ ಇಲ್ಲವೋ ಎಂದು ಡೌಟ್ ಇದೆಯೋ ಅಂಥವರಿಗೆ ಹೇಳುವುದೇನೆಂದರೆ ಅನ್ನಭಾಗ್ಯ ಯೋಜನೆಯ ಹಣ ಅದು ಸಂಪೂರ್ಣವಾಗಿ ರಾಜ್ಯದ ಎಲ್ಲ ಪಡಿತರ ಚೀಟಿ ಫಲಾನುಭವಿಗಳಿಗೆ ಜಮಾ ಆಗಿದೆ ಎಂದು ಹೇಳಬಹುದು. ಒಂದು ವೇಳೆ ನಿಮಗೂ ಇನ್ನೂ ಜಮಾ ಆಗಿಲ್ಲವೆಂದರೆ ನೀವು ಈ KYCಯನ್ನು ಮಾಡಿಸಿರುವುದಿಲ್ಲ. ಆದ ಕಾರಣ ಅನ್ನಭಾಗ್ಯ ಯೋಜನೆಯ ಹಣ ನಿಮಗೆ ಜಮಾ ಆಗಿರುವುದಿಲ್ಲ. ತಕ್ಷಣವೇ ನೀವು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡುವುದರ ಮೂಲಕ ನಿಮ್ಮ ಪಡಿತರ ಚೀಟಿಯ ಈ KYCಯನ್ನು ಮಾಡಿಸತಕ್ಕದ್ದು. ನೀವು ಈ KYCಯನ್ನು ಮಾಡಿಸಿದರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ನೋಡಿ ಅದು ಬೇಗನೆ ಜಮಾ ಆಗುತ್ತದೆ ಎಂದು ಖುದ್ದು ಎಚ್ ಮುನಿಯಪ್ಪನವರೇ ತಿಳಿಸಿರುತ್ತಾರೆ. ಆದ ಕಾರಣ ಬೇಗನೆ ಹೋಗಿ ಈ KYC ಮಾಡಿಸಿ. ಈ KYC ಮಾಡಿಸುವುದು ತುಂಬ ಕಡ್ಡಾಯವಾಗಿದೆ. ಏಕೆಂದರೆ ಈಗಿನ ದಿನಗಳಲ್ಲಿ ಪಡಿತರ ಚೀಟಿಯನ್ನು ರದ್ದು ಮಾಡಲಾಗುತ್ತಿದ್ದು ಯಾರ ಬಳಿ ಕಾರು ಹಾಗೂ ದ್ವಿಚಕ್ರ ವಾಹನಗಳು ಇದೆಯೋ ಅವರ ಒಂದು ಪಡಿತರ ಚೀಟಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗುತ್ತದೆ ಎಂದು ಸಿದ್ದರಾಮಯ್ಯನವರು ತಿಳಿಸಿರುತ್ತಾರೆ. ಕಾರಣ ಯಾರ ಬಳಿ ಪಡಿತರ ಚೀಟಿ ಹೊಂದಲು ಅರ್ಹತೆ ಇರುವುದಿಲ್ಲವೋ ಅವರು ತಕ್ಷಣವೇ ತಮ್ಮ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡುವುದರ ಮೂಲಕ ತಮ್ಮ ಒಂದು ಪಡಿತರ ಚೀಟಿ ಏನಿದೆ ನೋಡಿ ಅದನ್ನು ಹಿಂದಿರುಗಿಸತಕ್ಕದ್ದು. ಒಂದು ವೇಳೆ ಪಡಿತರ ಚೀಟಿಯನ್ನು ಹಿಂದಿರುಗಿಸದೇ ಹೋದರೆ ನೀವು ಪಡಿತರ ಚೀಟಿಯನ್ನು ಅಂದರೆ BPL ಪಡಿತರ ಚೀಟಿಯನ್ನು ಹೊಂದಲು ಇರಬೇಕಾದ ಅರ್ಹತೆಗಳನ್ನು ಹೊಂದಿಲ್ಲದೆ ಹೋದರೆ ನೀವು ಪಡಿತರ ಚೀಟಿಯನ್ನು ಹಿಂದಿರುಗಿಸಬೇಕು. ಒಂದು ವೇಳೆ ಹಿಂದಿರುಗಿಸದೇ ಹೋದರೆ ನಿಮಗೆ ದಂಡ ಬೀಳುವ ಸಾಧ್ಯತೆ ಇರುತ್ತದೆ. ಆದ ಕಾರಣ ಬೇಗನೆ ಹೋಗಿ ನೀವು ನಿಮ್ಮ ಒಂದು BPL ಪಡಿತರ ಚೀಟಿಯನ್ನು ಅಂದರೆ ನೀವು ಒಂದು ವೇಳೆ ಏನಾದರೂ BPL ಪಡಿತರ ಚೀಟಿಯನ್ನು ಪಡೆಯಲು ಅರ್ಹತೆಯನ್ನು ಹೊಂದಿಲ್ಲವಾದರೆ ನೀವು ನಿಮ್ಮ ಒಂದು ಪಡಿತರ ಚೀಟಿಯನ್ನು ತಹಶೀಲ್ದಾರ್ ಕಚೇರಿಗೆ ನೀಡಿ ದಂಡದಿಂದ ತಪ್ಪಿಸಿಕೊಳ್ಳಬೇಕು. ಒಂದು ವೇಳೆ ನೀವು ಹೀಗೆ ಮಾಡದೇ ಹೋದರೆ ನಿಮಗೆ 15ರಿಂದ 20,000 ರೂಪಾಯಿಗಳವರೆಗೆ ದಂಡ ಬೀಳಬಹುದಾಗಿದೆ. ಆದ ಕಾರಣ ಬೇಗನೆ ಹೋಗಿ ಒಂದು ವೇಳೆ ಅನರ್ಹರಾಗಿದ್ದರೆ BPL ಪಡಿತರ ಚೀಟಿಯನ್ನು ಕಚೇರಿಗೆ ತಲುಪಿಸಿ.